ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಟಿ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಗೆ ಕಾಲಿಡಬೇಕಾದ್ರೆ ಒಬ್ಬರು ನಟಿಯಾಗಿದ್ರಷ್ಟೇ. ಬಟ್ ಹೊರಗಡೆ ಬರಬೇಕಾದ್ರೆ ಕರುನಾಡ ಮನೆ ಮಗಳಾಗಿ ಹೊರಗಡೆ ಬಂದಿದ್ದಾರೆ. ಸಹಸ್ರಾರು ತಾಯಂದ್ರು ಪ್ರೀತಿ ಗಳಿಸಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಈ ಬಗ್ಗೆ ಎಲ್ಲ ಅವ್ರು ಹೇಳಿದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಾಯ್ ಪ್ರಿಯಾಂಕಾ ಅವರೇ, ನಾನು ಚೆನ್ನಾಗಿದ್ದೀನಿ. ಇವಾಗಂತೂ ಸೂಪರ್ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಫುಲ್ಲು ಸಕ್ಸಸ್ ಸಿಗಲಿ, ಹೀರೋಯಿನ್ ಆಗಿ ಹೊರಗಡೆ ಬನ್ನಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ವಿಶಸ್. ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ಹೊಸ ವರ್ಷ ನಿಮಗೆ ಏನೇನು ಕೇಳ್ಕೊಂಡಿದ್ದೀರಾ ಆ ಕನಸುಗಳೆಲ್ಲ ಈಡೇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೆ ಎಷ್ಟು ಖುಷಿ ಅನಿಸ್ತು ಮ್ಯಾಮ್ ಈ ಸರ್ಪ್ರೈಸ್ ಎಲ್ಲ? ಫಸ್ಟ್ ಆಫ್ ಆಲ್ ಈ ಒಂದು ಪ್ಲ್ಯಾನ್ ಏನಿದೆಯೋ ಇಲ್ಲಿ ಕರ್ಸ್ಕೊಳ್ಳೋಕ್ಕೆ ಕಾರಣನೇ ಅನಂತ್ ಸಾಯಿ ಸರ್. ನ್ಯೂಸ್ ಫಸ್ಟ್ ಅವ್ರಿಗೆ ಧನ್ಯವಾದ. ಹಾಗೆ ಅನಂತ್ ಸರ್ ಅವ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು. ಫಸ್ಟ್ ಆಫ್ ಆಲ್ ನನ್ನ ಹೊಸ ವರ್ಷ ಈ ಥರ ಶುರುವಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಇಷ್ಟು ಪ್ರೀತಿ ಗಳಿಸ್ತಾ ಇದ್ದೀನಿ. ಬಿಗ್ ಬಾಸ್ ಮನೆ ಮಗಳು ಅಂತ ಹೇಳಿ ನನ್ನ ಆಚೆ ಕಳಿಸಿದ್ದಾರೆ. ಮನೆ ಮಗಳು, ಎಸ್, ಬಿಗ್ ಬಾಸ್ ಮನೆ ಮಗಳು ಹೌದು. ಬಟ್ ಇವಾಗ ಕರ್ನಾಟಕದ ಮನೆ ಮಗಳು ಅಂತಲೂ ಎಲ್ಲರೂ ಕರೀತಾ ಇದ್ದಾರೆ. ಎಲ್ಲೇ ಹೋದ್ರೂ ಈಗ ಒಬ್ಬ ಆ್ಯಕ್ಟ್ರಾಗಿ ಮಾತಾಡ್ಸೋದು ಬೇರೆ ಥರ, ಒಬ್ಬ ಸೆಲೆಬ್ರಿಟಿನ ಮಾತಾಡ್ಸೋದು ಬೇರೆ ಥರ. ಅವ್ರ ಮನೆ ಮಗಳಾಗಿನೇ ಐಶು ಹೇಗಿದೆಯಾ ಪುಟ್ಟ ಅಂತಲೇ ಬಂದು ಮಾತಾಡಿಸ್ತಾ ಇದ್ದಾರೆ. ಐಶ್ವರ್ಯ ಮೇಡಮ್ ಅಂತ ಕರೀತಾ ಇಲ್ಲ ಯಾರೂ, ಐಶ್ವರ್ಯ ಅವರೇ ಅಂತಲೂ ಕರೀತಾ ಇಲ್ಲ, ಐಶು ಪುಟ್ಟ ಅಂತ ಹೇಳ್ತಾರೆ, ಅಥವಾ ಐಶು ಅಂತ ಬಂದು ಮಾತಾಡಿಸ್ತಾರೆ. ಆ್ಯಂಡ್ ಇವತ್ತು ಆಸರೆಗೆ ಬಂದಿರೋದು ನನ್ನ ಪುಣ್ಯ ಅಂತಲೇ, ಇನ್ನೊಂದಷ್ಟು ಬ್ಲೆಸ್ಸಿಂಗ್ಸು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಈ ಒಂದು ಹೊಸ ವರ್ಷ ನಾನು ಆಸರೆಯಲ್ಲಿ ಆಚರಿಸ್ತಾ ಇದ್ದೀನಿ ಒಂದು ಪಾಸಿಟಿವ್ ನೋಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಆ್ಯಂಡ್ ಇನ್ನೊಂದು ಮೇಜರ್ ಸರ್ಪ್ರೈಸ್ ಏನಪ್ಪ ಅಂದರೆ ಸುರೇಶ್ ಅವ್ರು ಬರ್ತಾರೆ, ಗೋಲ್ಡ್ ಸುರೇಶ್ ಅಣ್ಣ. ಒಂಥರ ರಿಯೂನಿಯನ್ ಆಯಿತು ನಮ್ಮಿಬ್ಬರದು. ಫೋನಲ್ಲಿ ಮಾತನಾಡಿದ್ದೆ, ಬಿಟ್ಟರೆ ಯಾವಾಗೂ ಒಂದ್ಸಲ ಸಿಗೋಣ ಅಂತ ಇದ್ವಿ. ಬಟ್ ಸುರೇಶ್ ಅಣ್ಣನ ನೋಡಿ ನನ್ನ ಹೊಸ ವರ್ಷ ಖುಷಿ ಇನ್ನೂ ಡಬಲ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಆಸ್ರೆ ಫೌಂಡೇಶನ್ ನಾನು ನಡೆಸ್ತಾ ಇರೋರು ಜಯರಾಜ್ ಅವರು ಹಾಗೂ ಮಂಜುಳಾ ಮ್ಯಾಮು, ಅವರಿಬ್ರಿಗೂ ತುಂಬ ಗುಂಡಿಗೆ ಧೈರ್ಯ ಇರಬೇಕು ಆ್ಯಂಡ್ ಮನಸ್ಸು ಗಟ್ಟಿ ಇರಬೇಕು. ತುಂಬಾ ಇದೆ ಅಲ್ಲಿ. ಅವ್ರನ್ನ ನೋಡಿ ಕಲ್ತ್ಕೊಳ್ಳೋದು ತುಂಬಾ ಇದೆ. ಒಂಥರ ಇನ್ಸ್ಪೈರಿಂಗ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಮ್ಮ ಹತ್ರ ಏನೇನೋ ಇರುತ್ತೆ, ಒಂದೊಂದ್ಸಲ ಹಂಚ್ಕೊಂಡು ತಿನ್ನೋಕ್ಕೂ ನಾವು ಹಿಂದೆ ಮುಂದೆ ನೋಡ್ತೀವಿ ಎಷ್ಟೋ ಜನ. ಬಟ್ಟು ಇಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ, ಮಾತೇ ಬರಲ್ಲ. ಒಂಥರ ಮನಸ್ಫೂರ್ತಿಯಾಗಿ ಅವ್ರು ಏನೇ ಈ ಕೆಲಸ ಮಾಡ್ತಾಯಿದ್ರು ಮನಸ್ಫೂರ್ತಿಯಾಗಿ ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡು ಮಾಡ್ತಾರೆ. ಪ್ರತಿಯೊಂದು ಒಂದು ಇನ್ಸಿಡೆಂಟ್ ಇವಾಗ ತಾನೇ ನೋಡಿದೆ. ಊಟ ಮಾಡ್ತಾ ಇರಬೇಕಾದ್ರೆ ಒಬ್ರಿಗೆ ಫಿಟ್ಸ್ ಆಗುತ್ತೆ, ಇಮ್ಮಿಡಿಯೇಟ್ ಓಡ್ತಾರೆ ಅವ್ರ ಹತ್ರ. ಇಲ್ಲಿ ಕೇರ್ ಟೇಕರ್ಸ್ ಅನ್ನೋದಕ್ಕಿಂತ ಅವರಿಬ್ಬರೇ ಮೊದಲು ಹೋಗ್ತಾರೆ ಕೇರ್ ಮಾಡೋಕ್ಕೆ. ನಿಜವಾಗ್ಲೂ ಗ್ರೇಟ್ ಅಪ್ಪ, ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಮಂಜುಳಾ ಅವ್ರು ಹೇಳ್ತಾರೆ, ಅವ್ರಿಗೂ ಅಪ್ಪ ಅಮ್ಮ ಇಲ್ಲ, ಜಯರಾಜ್ ಅವ್ರಿಗೂ ಅಪ್ಪ ಅಮ್ಮ ಇಲ್ಲ ಅಂತ. ಇನ್ಮೇಲೆ ನೀನು ಬಾಯಿಂದ ಮಾತೇ ಬರಬಾರ್ದು ಅಪ್ಪ ಅಮ್ಮ ಇಲ್ಲದೆ ಇರೋದು. ಸೊ ತುಂಬಾ ಖುಷಿ ಆಯಿತು. ಅಮ್ಮ, ನೈಸ್ ಮ್ಯಾಮ್. ಆ್ಯಕ್ಚುಲಿ ನಿಮಗೆ ಬಾಗ್ನ ಕೊಟ್ಟರು, ಹಾಗೆಯೇ ಒಂದು ಬ್ಲೈಂಡ್ ಫೋಲ್ಡ್ ಮಾಡಿಬಿಟ್ಟು ಸುರೇಶ್ ಅವ್ರನ್ನ ಸರ್ಪ್ರೈಸಾಗಿ ವೆಲ್ಕಮ್ ಮಾಡ್ತಾರೆ, ಜೊತೆಗೆ ಕೇಕ್ ಕಟ್ ಮಾಡಿಸ್ತಾರೆ, ಊಟ ಹಾಕಿಸ್ತಾರೆ. ಇನ್ಮೇಲೆ ನೀವು ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆ ನಿಮ್ಗೆ ಇರಲ್ಲ, ಏನೇ ಇದ್ರೂ ನಿಮ್ಮ ಜೊತೆಗೆ ನಿಲ್ತೀನಿ ಅಂತಾರೆ. ಜೊತೆಗೆ ಎಷ್ಟೊಂದು ತಾಯಂದ್ರ ಪ್ರೀತಿ ಸಿಗುತ್ತೆ ನಿಮಗೆ. ಈ ಬಗ್ಗೆ ನೋಡಿದಾಗ ಕಳ್ಕೊಂಡಿರೋದು ಒಬ್ಬ ತಾಯಿ, ಬಟ್ ಪಡ್ಕೊಂಡಿರೋದು ಸಹಸ್ರಾರು ತಾಯಂದ್ರನ್ನ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ತಾಯಿ ತಂದೆ ಇಲ್ಲದೆ ಇರೋರಿಗೆ ಆ ಕೊರಗು ಇದ್ದೇ ಇರುತ್ತೆ. ಆ ನೋವು ಸದಾಕಾಲ ನನ್ನ ಲೈಫ್ ಮುಗಿಯೋವರೆಗೂ ಅದನ್ನು ಕ್ಯಾರಿ ಮಾಡ್ಕೊಂಡೇ ಹೋಗಬೇಕಾಗುತ್ತೆ. ಆ ಕೊರಗು ಇದ್ದೇ ಇರುತ್ತೆ. ಬಟ್ ಆ ಒಂದು ಪೇಯ್ನ ನೀಗಿಸೋದಿದೆಯಲ್ಲ, ಅದು ತುಂಬಾ ಕಷ್ಟ, ಆ ಒಂದು ನೋವನ್ನ ನೀಗಿಸೋದು. ಬಟ್ ಇಷ್ಟು ಕರ್ನಾಟಕದ ಜನತೆ ಈ ನೋವುಗಳನ್ನ ನನಗೆ ನೀಗಿಸ್ತಾ ಇದ್ದಾರೆ, ಆ ನೋವು ಮರೆಮಾಚ್ತಾ ಇದ್ದಾರೆ, ಅಷ್ಟು ಖುಷಿ ಪ್ರೀತಿನ ಕೊಡ್ತಾ ಇದ್ದಾರೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಬಿಗ್ ಬಾಸ್ ಮನೆಯಿಂದ ಸ್ಟಾರ್ಟ್ ಆಯಿತು, ಇಲ್ಲೂ ಒಂದಷ್ಟು ಪ್ರೀತಿ ಸಿಗುತ್ತೆ ನನಗೆ. ಆ್ಯಂಡ್ ಎಸ್, ಆಸರೆ ಫೌಂಡೇಶನಲ್ಲಿ ತುಂಬ ತಂದೆ ತಾಯಂದರು ಇದ್ದರು. ಆ್ಯಂಡ್ ಅವರೆಲ್ಲ ಆಶೀರ್ವಾದ ಮಾಡಿದ್ರು. ತುಂಬಾ ಲಕ್ಕಿ. ಐ ಥಿಂಕ್ ನ್ಯೂ ಇಯರ್ಗೆ ನಾನೇ ಲಕ್ಕಿಯೆಸ್ಟ್ ಅಂತ ಅನಿಸುತ್ತೆ, ಸೀರಿಯಸ್ಲಿ. ಎಲ್ಲೂ ಹೋದಲ್ಲೆಲ್ಲ ತುಂಬ ಪ್ರೀತಿ ಸಿಗ್ತಾನೇ ಇದೆ. ಜೊತೆಗೆ ಇಷ್ಟು ದಿನದಲ್ಲಿ ನೀವು ಹೆಂಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾಯಿದ್ರಿ, ಬಟ್ ಈ ವಿಶೇಷವಾದಂಥ ಸೆಲೆಬ್ರೇಷನ್ ಹೆಂಗಿತ್ತು ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಅಪ್ಪ ಅಮ್ಮನ ಬರ್ಡೇಗಾಗಲಿ ನನ್ನ ಬರ್ಡೇಗೆ ಆಗಲಿ ಊಟ ಹಾಕಿಸ್ತಾ ಇದ್ದೆ. ಒಂದು ಆರ್ಫನೇಜಲ್ಲಿ ಊಟ ಹಾಕಿಸ್ತಾ ಇದ್ದೆ ಪ್ರತಿ ವರ್ಷ. ಬಟ್ ಏನಂದರೆ ನ್ಯೂ ಇಯರ್ ಯಾವತ್ತೂ ಸೆಲೆಬ್ರೇಟ್ ಮಾಡಿರಲಿಲ್ಲ.
ಇಂಥ ಒಂದು ಆಸರೆ ಫೌಂಡೇಶನ್ ಅಂತ ಒಂದು ಗ್ರೇಟ್ ಫೌಂಡೇಶನ್ ಜೊತೆಗೆ ನಾನು ನನ್ನ ನ್ಯೂ ಇಯರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವರ್ಷ ತುಂಬಾ ಸ್ಪೆಷಲ್ ಬಿಕಾಸ್ ಪ್ರತಿ ವರ್ಷ ಫ್ರೆಂಡ್ಸು ಪಾರ್ಟಿ ಅದು ಇದು ಅಂತಲೇ ಇರ್ತಾ ಇತ್ತು. ಬಟ್ ಈ ವರ್ಷ ತುಂಬಾ ಸ್ಪೆಷಲ್. ಎಸ್. ನಿಮ್ಗೆ ಐಡಿಯಾ ಇತ್ತು ಈ ಥರದೊಂದು ಸರ್ಪ್ರೈಸ್ ಇರುತ್ತೆ ಅಂತ ಏನಾದರೂ? ಇಲ್ಲ, ನಿಜವಾಗ್ಲೂ ಒಂಚೂರು ಐಡಿಯಾ ಇರಲಿಲ್ಲ. ಸರ್ಪ್ರೈಸ್ ತುಂಬ ಸರ್ಪ್ರೈಸಿಂಗ್ ಆಗೇ ಇತ್ತು ಅಂತಲೇ ಹೇಳ್ಬೋದು. ಇಟ್ ವಾಸ್ ಅ ಲವ್ಲಿ ಸರ್ಪ್ರೈಸ್. ತುಂಬಾ ಖುಷಿ ಆಯಿತು. ಮ್ಯಾಮ್, ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತ ಅಂದ್ಕೊಂಡಿದ್ದೀರಾ? ಈ ವರ್ಷ ಏನು ನೀವು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಸೊ ಆ್ಯಕ್ಚುಲಿ ಶಿಶಿರ್ ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳ್ತಾರೆ, ಅವರು ಡಾಗ್ ಶೆಲ್ಟರ್ನ ಮಾಡಬೇಕು ಅಂತ ಒಂದು ಮಾತು ಹೇಳ್ತಾರೆ. ಈ ಒಂದು ಕಾನ್ವರ್ಸೇಷನ್ ನಾನು ಶಿಶಿರ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀವಿ. ನಂದು ಅದೇ ಥಾಟ್ ಇರುತ್ತೆ, ಅವ್ರದ್ದು ಅದೇ ಥಾಟ್ ಇರುತ್ತೆ. ಸೊ ಆದಷ್ಟು ಬೇಗ ಒಂದು ಡಾಗ್ ಶೆಲ್ಟರ್ ಮಾಡುವಂಥ ಪ್ರಯತ್ನನ ಪಡ್ತೀನಿ, ಆದಷ್ಟು ಪ್ರಯತ್ನನ ಪಡ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಜಯರಾಜ್ ಅವರು ಹಾಗೂ ಮಂಜುಳಾ ಅವ್ರನ್ನ ನೋಡಿ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ಆದಷ್ಟು ನನ್ನ ಕೈಲಾದಷ್ಟು ಎಲ್ಲರಿಗೂ ಸಹಾಯ ಮಾಡೋಣ, ಒಂದು ಒಳ್ಳೆ ದಾರಿಯಲ್ಲಿ ನಡೆಯೋಣ ಅಂತ. ಆ್ಯಂಡ್ ಅದನ್ನೆಲ್ಲ ಬಿಟ್ಟು ನಾನು ಕಲಾವಿದೆಯಾಗಿ ಜನರ ಪ್ರೀತಿಗೆ ಮೆಚ್ಚುಗೆ ಆಲ್ರೆಡಿ ಪಡ್ಕೊಂಡಿದ್ದೀನಿ. ಬಟ್ ಅವ್ರ ಪ್ರೀತಿಗೆ ತಕ್ಕನಂತೆ ನಾನು ಅವ್ರಿಗೆ ಮನೋರಂಜನೆನ ನೀಡಬೇಕಾಗತ್ತೆ ಕಲಾವಿದೆಯಾಗಿ. ಅದು ನನ್ನ ಕರ್ತವ್ಯ, ಇಟ್ಸ್ ಮೈ ಜಾಬ್ ಅಂತಲೇ ಹೇಳ್ಬೋದು. ಅದನ್ನು ಒಂದಷ್ಟು ಮಾಡಬೇಕು ಅಂತ, ಒಂದಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ತಗೊಂಡು ಮಾಡಬೇಕು ಅಂತ ಇದ್ದೀನಿ. ಎಸ್ ಮ್ಯಾಮ್, ನೈಸ್ ಮ್ಯಾಮ್. ಇನ್ನೊಂದು ಲಾಸ್ಟ್ ಕ್ವೆಶನು. ಜನ ಎಲ್ಲ ವೀಕ್ಷಕರು ಒಂದಿಷ್ಟು ಕಮೆಂಟ್ಸು, ಒಂದಿಷ್ಟು ಮೀಮ್ಸ್ಗಳಲ್ಲೆಲ್ಲ ತುಂಬ ನೋಡ್ತಾ ಇದ್ದೆ ನಾನು. ಏನಂತಂದರೆ, ನಾವು ನಿಮ್ಮ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡಿದ್ವಿ. ನೀವು ಒಳಗಡೆ ಹೋಗಬೇಕಾದ್ರೆ ಒಂದು ಅಭಿಪ್ರಾಯ ಇತ್ತು ನಮಗೆ, ಬಟ್ ಇವಾಗ ತುಂಬ ಬದಲಾಗಿದೆ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸ್ ಮನೆ ನಿಮಗೆ ಈ ಥರದ್ದು ಒಂದು ಏನಂತಾರೆ ಅವಕಾಶ ಕೊಟ್ಟು ಇಷ್ಟು ಪ್ರೀತಿ ಕೊಟ್ಟಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೋಗಬೇಕಾದ್ರೆ ಒಂದು ಅಭಿಪ್ರಾಯ ಇತ್ತು, ಬರಬೇಕಾದ್ರೆ ಆ ಅಭಿಪ್ರಾಯ ಎಲ್ಲ ತುಂಬ ಬದಲಾಗ್ಬಿಡ್ತು ನಿಮ್ಮ ಬಗ್ಗೆ ಅಂತಾರೆ. ಏನಂದರೆ ಪ್ರಿಯಾಂಕಾ ಅವರೇ, ಲೈಕ್ 9-10 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ನಾನು ಓದೋ ಟೈಮಿಂದನೂ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ, ಡಿಗ್ರಿ ಟೈಮಿಂದನೂ. ಏನಾಗುತ್ತೆ, ಈ ನನ್ನ ಫ್ರೆಂಡ್ಸ್ ಯಾರು ಇರ್ತಾರೋ ಅಥವಾ ನನ್ನ ಕ್ಲೋಸ್ ಸರ್ಕಲ್ಲು ಫ್ಯಾನ್ಸ್ ಇರ್ಬೋದು, ಅವರೆಲ್ಲ ನನ್ನ 9 ವರ್ಷದಿಂದ ನೋಡಿದ್ದಾರೆ. ಸೊ ನಾನು ಯಾವ ರೀತಿ ಇಲ್ಲಿದ್ನೋ ಒಳಗಡೆ ಹೋಗಾದ್ಮೇಲೂ ನಾನು ಅದೇ ರೀತಿಯಲ್ಲಿದ್ದೆ. ಸೊ ನಾನು ಏನೂ ಚೇಂಜ್ ಮಾಡ್ಕೊಂಡಿಲ್ಲ. ಕೆಲವೊಬ್ಬರು ಅಭಿಪ್ರಾಯಗಳಿತ್ತು, ಅಲ್ಲ ಅವ್ರು ಹೊರಗಡೆ ಒಂಥರ ಇದ್ದರು, ಒಳಗಡೆ ಒಂಥರ ಇಲ್ಲ, ನಾನಿದ್ದೆ. ಅದು ಸುಮಾರು ಜನ ಹೇಳಿದ್ದಾರೆ ಕೂಡ, ನಿಮ್ಮ ತನನ ಏನೇ ಇದ್ರೂ ನೀವು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದು ಕೇಳಿ ನನಗೆ ಖುಷಿ ಆಯಿತು. ಬಟ್ ಕೆಲವೊಬ್ಬರಿಗೆ ನಾನು ಎಲ್ಲರಿಗೂ ಪರಿಚಯ ಇರೋಕ್ಕಾಗಲ್ಲ, ಎಕ್ಸ್ಪೆಷಲಿ ನಮ್ಮ ವ್ಯಕ್ತಿತ್ವ ಯಾವ ಥರದ್ದು ಅಂತ ಎಲ್ರಿಗೂ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಒಂದಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಖುಷಿ ಆಗಿದೆ, ಗೊತ್ತಾಗಿದ್ರೆ ವೆರಿ ಗುಡ್. ಇನ್ನೊಂದಷ್ಟು ಸಿಂಪತಿ ಕಾರ್ಡು ಅದು ಇದು ಅಂತ ಸುಮಾರಷ್ಟು ಕಮೆಂಟ್ಗಳನ್ನ ಹೊಡಿತಾ ಇದ್ರು. ಬಟ್ ಸಿಂಪತಿ ಥರ ಗಿಟ್ಟಿಸ್ಕೊಳ್ಳೋ ಥರ ನಾನು ಬಿಗ್ ಬಾಸಲ್ಲಿ ಇರಲಿಲ್ಲ ಅಂದ್ಕೊಳ್ತೀನಿ. ಸುಮಾರಷ್ಟು ಜಗಳನೂ ಮಾಡಿದ್ದೀನಿ ನಾನು. ಆ ಟಾಸ್ಕ್ ಬಂದಾಗ ಆ ಟಾಸ್ಕ್ಗಳ್ನೂ 100% ಕೊಟ್ಟು ಆಡಿದ್ದೀನಿ. ಆ್ಯಂಡ್ ಅಪ್ಪ ಅಮ್ಮನ ನೆನೆಸ್ಕೊಂಡಾಗ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ನಾನು ರೋಬೋ ಅಲ್ಲ, ಒಂದು ಹ್ಯೂಮನ್ ಬೀಯಿಂಗು. ಎಮೋಷನ್ಸ್ನ ತೋರಿಸ್ಕೊಳ್ಳೋದ್ರಲ್ಲಿ ಅದರಲ್ಲಿ ಯಾವುದೇ ವೀಕ್ನೆಸ್ ಇಲ್ಲ ಅಥವಾ ಸಿಂಪತಿ ಅಂತ ಹೇಳಲ್ಲ ಅದನ್ನು. ಅದು ಆ್ಯಕ್ಚುಲಿ ನನ್ನ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ನೈಸ್ ಮ್ಯಾಮ್. ಈ ಸ್ಟ್ರೆಂತ್ ಮತ್ತಷ್ಟು ಸ್ಟ್ರಾಂಗ್ ಆಗಲಿ ಅಂತ ನಾನು ಆಶಿಸ್ತಿ. ಕೊನೆಯದಾಗಿ ನಿಮ್ಮ ಪ್ರೀತಿಯ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನ ಬಿಗ್ ಬಾಸ್ ಮನೇಲಿ ಅಷ್ಟು ವಾರಗಳ ಕಾಲ, 13 ವಾರಗಳ ಕಾಲ ಅಂದರೆ 91 ದಿನ ಉಳಿಸ್ಕೊಂಡಿದ್ದೀರಾ. ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವೋಟ್ ಮಾಡಿದವ್ರು ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ವೋಟ್ ಮಾಡದೆ ಮನೆ ಕೆಲಸಗಳಲ್ಲಿ ಬ್ಯುಸಿಯಾಗಿ ತಾಯಿಂದರು ಅಜ್ಜಿಂದರು ಇರ್ತಾರೆ ಮನೇಲಿ. ಸೊ ಅವರ ಪ್ರೀತಿಗೂ ಕಣ್ಣೀರು ಹಾಕಿದ್ರಿ ತುಂಬ. ನಾನು ಎಲಿಮಿನೇಟ್ ಆಗಿ ಹೊರಗಡೆ ಬರಬೇಕಾದ್ರೆ ಎಲ್ಲದಕ್ಕೂ ಒಂದು ದೊಡ್ಡ ಥ್ಯಾಂಕ್ಸ್. ಸದಾ ಚಿರಋಣಿ ನಿಮ್ಮ ಈ ಪ್ರೀತಿಗೆ, ಸಹಕಾರಕ್ಕೆ. ಆ್ಯಂಡ್ ಇನ್ನು ಮುಂದೆನೂ ಕೂಡ ಕಲಾವಿದೆಯಾಗಿ ನಿಮಗೆ ಯಾವ ಥರದ್ದು ಮನೋರಂಜನೆ ಕೊಡಬೇಕು ಅಂತ ನಾನು ತುಂಬ ಸೂಕ್ಷ್ಮವಾಗಿ ಚೂಸ್ ಮಾಡ್ತೀನಿ. ಇನ್ನು ಮುಂದಿನ ಹಾದಿ ನಿಮ್ಮಿಂದ ಚೆನ್ನಾಗಿರಲಿ ನನಗೋಸ್ಕರ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಿಮ್ಮ ಹೊಸ ವರ್ಷನೂ ಹಾಗೆ ಸೂಪರಾಗಿ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ನಿಮ್ಮ ವರ್ಷ ತುಂಬ 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 ಬ್ಯೂಟಿಫುಲ್ ಆಗಿರಲಿ. ಆದಷ್ಟು ಬೇಗ ನಿಮ್ಮನ್ನು ಬೆಳ್ಳಿ ಥರ ಮೇಲೆ ನೋಡೋ ಅವಕಾಶ ಸಿಗಲಿ ನಮಗೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ನೋಡಿದ್ರಲ್ಲ ಐಶ್ವರ್ಯ ಅವರ ಜೊತೆಗಿನ ಮಾತುಕತೆನ. 2025 ಅವ್ರಿಗೆ ಬಹಳಷ್ಟು ಖುಷಿ, ಸಂತೋಷ, ನೆಮ್ಮದಿ ತರಲಿ ಅಂತ ನಾನು ಆಶಿಸ್ತಾ, ಕ್ಯಾಮ್ರಾ ಪರ್ಸನ್ ಬೈರೇಶ ತಿಪಟೂರು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.